ಹಾಯ್ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಸೆಂಟರ್ಗೆ ಸ್ವಾಗತ. ಇವತ್ತಿನ ವಿಶೇಷ ಎಲ್ಲರಿಗೂ ಇಷ್ಟವಾಗುವ ಚುರ್ಮರಿ ಚೋಡ ಮಾಡುವುದು ಹೇಗೆ ನೋಡೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು: ಮೊದಲು ಕಡಾಯಿಯನ್ನು ಇಟ್ಟುಕೊಳ್ಳಿ. ಕಡಾಯಿ ಕಾದ ಮೇಲೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಶೇಂಗಾವನ್ನು ಹಾಕಿಕೊಳ್ಳಿ. ಇಷ್ಟವಾದವರು ಜಾಸ್ತಿ ಕೂಡ ಹಾಕಿಕೊಳ್ಳಬಹುದು. ಚೆನ್ನಾಗಿ ಫ್ರೈ ಮಾಡಿ ಕಂದು ಬಣ್ಣ ಬರುವ ಹಾಗೆ. ನಂತರ ಪುಟಾಣಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಒಣಮೆಣಸಿನಕಾಯಿ, ಕರಿಬೇವು ಎರಡನ್ನೂ ಹಾಕಿ 1-2 ನಿಮಿಷ ಫ್ರೈ ಮಾಡಿಕೊಳ್ಳಿ. ನಂತರ ಅರಿಶಿಣವನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. 2 ರಿಂದ 3 ಟೀ ಸ್ಪೂನ್ ಖಾರದ ಪೌಡರನ್ನು ಹಾಕಿ 2 ನಿಮಿಷ ಫ್ರೈ ಮಾಡಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು 2 ರಿಂದ 3 ಟೀ ಸ್ಪೂನ್ ಮತ್ತು ಸ್ವಲ್ಪ ಸಕ್ಕರೆ ಲಾಸ್ಟಲ್ಲಿ ಸೇರಿಸಿಕೊಳ್ಳಿ. ಫ್ರೈ ಮಾಡಿ. ಚುರುಮರಿಯನ್ನು 1-2 ನಿಮಿಷ ಬಿಸಿ ಮಾಡಿಕೊಳ್ಳೋಣ. ಮುಟ್ಟಿದರೆ ಬಿಸಿ ಎನಿಸಬೇಕು, ಒಡೆದರೆ ಈ ಥರ ಸೌಂಡ್ ಬರಬೇಕು. ನಾವು ಮೊದಲೇ ಮಾಡಿಟ್ಟಿರುವ ಮಸಾಲೆಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಸಂಜೆ ಟೈಮ್ ಬಿಸಿ ಬಿಸಿ ಟೀ ಕಾಫಿ ಜೊತೆ ಚುರ್ಮರಿ ಚೋಡ ಸವಿಯಲು ಸಿದ್ಧ. ನನ್ನ ಸಣ್ಣ ಪ್ರಯತ್ನಕ್ಕೆ, ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಬೆಂಬಲ ನೀಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.